ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾವಿನ ಮಿಡಿ ಉಪ್ಪಿನಕಾಯಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಈ ಉಪ್ಪಿನಕಾಯಿ ನಾವು ಒಂದು 15 ಡೇಸಲ್ಲಿ ಸಹ ರೆಡಿ ಮಾಡಿ ತಿನ್ಬಹುದು. ಇಲ್ಲಿ ನಾನು ಒಂದು ಸ್ವಲ್ಪ ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ. ಇದನ್ನು ಆ್ಯಕ್ಚುಲಿ ಪಕ್ಕದ ಮನೆಯವರು ಮಾವಿನಕಾಯಿಯನ್ನು ಕೊಟ್ಟಿದ್ದು ನಮಗೆ. ಈ ಮಾವಿನಕಾಯಿನ ಯೂಸ್ ಮಾಡಿಕೊಂಡು ಅಮ್ಮ ಇವತ್ತು ಉಪ್ಪಿನಕಾಯಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ. ಮೊದಲಿಗೆ ಇದನ್ನೆಲ್ಲ ಮಾವಿನಕಾಯಿ ಏನಿದೆ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಒರೆಸಿಟ್ಕೊಂಡಿದ್ದಾರೆ. ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ತುಂಬ ಚಿಕ್ಕದಾಗಿ ಏನು ಕಟ್ ಮಾಡ್ಕೊಂಡಿಲ್ಲ. ಈ ಸೈಜಿಗೆ ಎಲ್ಲ ಮಾವಿನಕಾಯಿಗಳನ್ನು ಕಟ್ ಮಾಡಿಕೊಂಡು ನಾವು ಸೈಡಿಗೆ ಇಟ್ಕೊಳ್ಬೇಕು. ಇದನ್ನು ನಾವು ಉಪ್ಪಿಗೆ ಹಾಕಿ ಇಡಬೇಕು. 1 ವೀಕ್ ಇಲ್ಲ 15 ಡೇಸ್ ಇದು ಉಪ್ಪಲ್ಲಿ ಚೆನ್ನಾಗಿ ನೆನೆಯಬೇಕು. ಇವಾಗ ಎಲ್ಲ ಮಾವಿನಕಾಯಿ ಕಟ್ ಮಾಡಿ ಆಗಿದೆ. ಇವಾಗ ಇದನ್ನು ಉಪ್ಪಿಗೆ ಹಾಕಿ ಇಡೋದು ನೋಡೋಣ. ಇಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನೇ ತೊಗೊಂಡಿದ್ದಾರೆ. ಪುಡಿ ಉಪ್ಪನ್ನು ಎಲ್ಲ ಮಾವಿನಕಾಯಿಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಮಾವಿನ ಮಿಡಿಗೂ ಚೆನ್ನಾಗಿ ಏನು ಉಪ್ಪಿದೆ ಅದೆಲ್ಲ ಚೆನ್ನಾಗಿ ತಾಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲಿಗೆ ನೀವು ಒಂದೇ ಸಲಕ್ಕೆ ಜಾಸ್ತಿ ಉಪ್ಪನ್ನು ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಮಾಡಿ ಉಪ್ಪನ್ನು ಹಾಕ್ಕೊಳ್ತಾ ಹೋಗಬೇಕು. ಇವಾಗ ಉಪ್ಪು ಸೇರಿಸಿದಂತಹ ಏನು ಮಾವಿನಕಾಯಿ ತುಂಡಿದೆ ಅದನ್ನೆಲ್ಲ ಒಂದು ಬಾಕ್ಸಿಗೆ ಒಂದು ಡಬ್ಬದಲ್ಲಿ ಹಾಕ್ತಾ ಇದ್ದೇವೆ. ನೋಡ್ಬೋದು ಎಲ್ಲ ಅದರಲ್ಲಿ ಆಲ್ರೆಡಿ ಉಪ್ಪು ನೀರು ಬಿಟ್ಟಾಗಿದೆ. ಎಲ್ಲದನ್ನು ಅದೇ ಡಬ್ಬಕ್ಕೆ ಹಾಕಿ ಇದನ್ನು ನಾವು ಒಂದು ವಾರ ಇಲ್ಲ 15 ದಿನನಾದರೂ ಇದು ಉಪ್ಪು ಚೆನ್ನಾಗಿ ಹಿಡ್ಕೊಳ್ಬೇಕು. ಆವಾಗ ಒಂದು 15 ದಿನಕ್ಕೆ ಈ ಮಾವಿನಕಾಯಿ ಎಲ್ಲ ಸಾಫ್ಟ್ ಆಗುತ್ತೆ. ಇದು ನೋಡ್ಬೋದು. ಇದು ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇರೋದು. ಇದು ಒಂದು 10 ಡೇಸ್ ಆಗಿದೆ. 10 ಡೇಸ್ಗೆ ನೋಡಿ ಎಲ್ಲ ಮಾವಿನಕಾಯಿ ಕಲರ್ ಸಹ ಚೇಂಜ್ ಆಗಿದೆ. ಇದು ನಾನು 15 ದಿನ ಆಗಿದೆ. 15 ದಿನ ಆದಮೇಲೆ ಈ ಮಾವಿನಕಾಯಿ ಈ ರೀತಿ ತುಂಬಾ ಸಾಫ್ಟಾಗಿ ಈ ರೀತಿ ಆಗಿತ್ತು. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮಸಾಲೆಗೆ ನಾನಿಲ್ಲಿ ಒಂದು 50 ಗ್ರಾಮ್ ಆಗುವಷ್ಟು ಸಾಸಿವೆ, ಹಾಗೆ ಇಷ್ಟು ದೊಡ್ಡ ಹಿಂಗನ್ನು ತೊಗೊಂಡಿದ್ದೇನೆ. ಹಾಗೆ 1.5 ಇಂದ 2 ಸ್ಪೂನ್ ಆಗುವಷ್ಟು ಮೆಂತ್ಯೆಯನ್ನು ತೊಗೊಂಡಿದ್ದೇನೆ. ಇದನ್ನೆಲ್ಲ ಒಂದಿನ ಚೆನ್ನಾಗಿ ಬಿಸಿಲಿಗೆ ಹಾಕ್ಕೊಂಡಿದ್ದಾರೆ. ಬಿಸಿಲಲ್ಲಿ ಒಂದಿನ ಇಟ್ಕೊಂಡು ಇದು ನೆಕ್ಸ್ಟ್ ಡೇ ಮಾಡ್ತಾ ಇರೋದು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕಿದ್ಮೇಲೆ ಇದಕ್ಕೆ ನಾನು 1 ಚಮಚ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೇವೆ. 1 ಪ್ಯಾಕೆಟ್ ಚಿಲ್ಲಿ ಪೌಡರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 100 ಗ್ರಾಮ್ ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಏನು ಸಾಸಿವೆ ಎಲ್ಲ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಪೌಡರ್ ಆಗಿ ಬರಬೇಕು. ಇವಾಗ ನಾನು ಮತ್ತೆ ಒಂದು 50 ಗ್ರಾಮ್ ಆಗುವಷ್ಟು ಮೆಣಸಿನ ಪುಡಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಟ್ಟು ನಾನಿಲ್ಲಿ 150 ಗ್ರಾಮ್ ಮೆಣಸಿನ ಹುಡಿಯನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಮಸಾಲೆ ಏನಿದೆ ಅದನ್ನು ಉಪ್ಪು ನೀರಿಗೆ ಹಾಕಿಟ್ಟಂತಹ ಮಾವಿನಕಾಯಿಗೆ ನಾವು ಇದನ್ನು ಹಾಕಬೇಕು. ನಾನು ಒಂದ್ಸಲ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸೌಟ್ ಹಾಕಿಬಿಟ್ಟು, ಸೌಟ್ ಹಾಕೋ ಮುಂಚೆ ಸೌಟನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಗ್ಯಾಸ್ ಮೇಲೆ ಇಟ್ಟು ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೇನೆ. ಬಿಸಿ ಮಾಡಿದಂತಹ ಸೌಟನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಒಂದ್ಸಲ. ಇವಾಗ ನಾನು ಇದಕ್ಕೆ ಖಾರ ಪುಡಿಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಖಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಖಾರ ಎಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಎಲ್ಲ ಈ ಮಸಾಲೆ ಎಲ್ಲ ರೆಡಿ ಆದಮೇಲೆ ನೀವು 1-2-3 ದಿನ ಬಿಟ್ಟು ಈ ಉಪ್ಪಿನಕಾಯಿನ ಯೂಸ್ ಮಾಡಬಹುದು. ಚೆನ್ನಾಗಿ ಖಾರ ಎಲ್ಲ ಹಿಡ್ಕೊಂಡಿರುತ್ತೆ ಆವಾಗ. ಇವಾಗ ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಸಹ ಬಿಸಿ ಮಾಡಿ ಹಾಕಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೇನೆ. ಇದಕ್ಕೆ ನೀವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೋಬೇಕು. ಕೊಬ್ಬರಿ ಎಣ್ಣೆಗೆ ನಾನು ಹಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ.
ಹಿಂಗೆ ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಇಡಬೇಕು. ಎಣ್ಣೆ ಕಂಪ್ಲೀಟಾಗಿ ತಣ್ಣಗೆ ಆಗೋ ತನಕನೂ ನೀವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನಾ ಈ ಎಣ್ಣೆ ಎಲ್ಲ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡಿದ್ದೇನೆ. ತಣ್ಣಗಾಗೋದಕ್ಕೆ ಇದನ್ನು ತೆಗೆದು ಸೈಡಿಗೆ ಇಡ್ತಾ ಇದ್ದೇನೆ. ನೋಡ್ಬೋದು ಇವಾಗ ಎಣ್ಣೆ ತಣ್ಣಗಾಗಿದೆ. ಇವಾಗ ಈ ಎಣ್ಣೆಯನ್ನು ನಾನು ಉಪ್ಪಿನಕಾಯಿ ಏನು ರೆಡಿ ಮಸಾಲೆ ಎಲ್ಲ ಹಾಕಿದ್ದೀವೋ ಅದಕ್ಕೇ ಇದನ್ನು ಸಹ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಮೂಗಿಗೆ ಹೊಡೆಯುತ್ತೆ ಸ್ವಲ್ಪ. ನೀವು ಮಾಸ್ಕ್ ಏನಾದರೂ ಹಾಕೋಬೋದು, ಇಲ್ಲ ಟವೇಲ್ ಏನಾದರೂ ಕಟ್ಕೊಳ್ಳಿ. ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ಮಸಾಲೆ ಎಲ್ಲ ಹಾಕಿ ಆದಮೇಲೆ ಒಂದು 4-5 ದಿನ ಹೀಗೆ ಮುಚ್ಚಳವನ್ನು ಮುಚ್ಚಿ ಇಟ್ಬಿಡಿ. ಅದರ ನಂತರ ನೀವು ಈ ಉಪ್ಪಿನಕಾಯಿಯನ್ನು ಯೂಸ್ ಮಾಡಬಹುದು. ಈ ಉಪ್ಪಿನಕಾಯಿ ನಿಮಗೆ 1 ವರ್ಷದ ತನಕ ಏನೂ ಹಾಳಾಗಲ್ಲ. ಇದನ್ನು ನೀವು 1 ವರ್ಷದ ತನಕ ಯೂಸ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.